ಸ್ನೇಹಿತರೆ, ದೇಶದಲ್ಲಿ ನೀಟ್ ಎಥೆನಾಲ್ ಅಂತ ಹೇಳಿ ಗಲಾಟೆ ನಡೀತಿರೋ ಟೈಮ್ನಲ್ಲಿ ಮೋದಿ ಸರ್ಕಾರ ತನ್ನ ಮುಂದಿನ ದೊಡ್ಡ ಲೆಜಿಸ್ಲೇಟಿವ್ ಮಿಷನ್ಗೆ ಕೈ ಹಾಕಿದೆ. ಮಿಷನ್ 7 ಅಂತ ಒಂದೇ ಅಧಿವೇಶನದಲ್ಲಿ ಒಂದಲ್ಲ ಎರಡಲ್ಲ 7 ಪ್ರಮುಖ ಬಿಲ್ಗಳನ್ನು ತರೋಕೆ ರೆಡಿಯಾಗಿದ್ದಾರೆ. ಇದರಲ್ಲಿ ವಿದೇಶಿ ಫಂಡಿಂಗ್ ಬ್ಲಾಕ್ ಮಾಡೋ FCRA ಬಿಲ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ ಪವರ್ ವರೆಗೆ, ಹಾಗೆ ಒಂದೇ ಮಾತರಂಗೆ ಅಪಮಾನ ಮಾಡೋರಿಗೆ ಡೈರೆಕ್ಟ್ ಜೈಲು ಶಿಕ್ಷೆ ಫಿಕ್ಸ್ ಮಾಡೋವರೆಗೂ ಕೂಡ ಎಲ್ಲವೂ ಇದೇ ಅಧಿವೇಶನದಲ್ಲಿ ದಿಢೀರಂತ ಜಾರಿಯಾಗೋಕೆ ಹೋಗ್ತಾ ಇದೆ. ಸೇಮ್ ಟೈಮ್ ದೇಶದ ರಾಜಕಾರಣದಲ್ಲಿ ದೊಡ್ಡ ಭೂಕಂಪನವನ್ನೇ ಸೃಷ್ಟಿ ಮಾಡೋ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಬಿಲ್ ಕೂಡ ಇದೇ ಅಧಿವೇಶನದಲ್ಲಿ ಪ್ರಯೋಗ ಆಗುತ್ತೆ ಅನ್ನೋ ದೊಡ್ಡ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಏನಿದು ಮೋದಿ ಮಿಷನ್? ಮೋದಿ ಸರ್ಕಾರ ಮರದ ಸುತ್ತಿಗೆಯನ್ನ ಗುದ್ದಿ ಜಾರಿಗೆ ತರೋಕೆ ಹೊರಟಿರೋ 7 ಕಾನೂನುಗಳು ಯಾವುವು? ಇವುಗಳಿಂದ ನಮ್ಮ ಲೈಫ್ ಮೇಲೆ ಆಗೋ ನೇರ ಪರಿಣಾಮ ಏನು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮುಖ್ಯವಾಗಿ 7 ಪ್ರಮುಖ ಬಿಲ್ಗಳಲ್ಲಿ 5 ಹೊಸ ಮಸೂದೆಗಳಾಗಿದ್ರೆ 2 ಪೆಂಡಿಂಗ್ ಉಳಿದಿರೋ ಮಸೂದೆಗಳು. ಆದರೆ ಈ 7 ಬಿಲ್ಗಳಿಗಿಂತ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿರೋದು ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಮಸೂದೆ. ಸರ್ಕಾರ ಬಿಡುಗಡೆ ಮಾಡಿರೋ ಅಧಿಕೃತ ಅಜೆಂಡಾದಲ್ಲಿ ಬಿಲ್ ಹೆಸರಿಲ್ಲ. ಆದರೆ ಕಾಂಗ್ರೆಸ್ ಸೇರಿದ ಹಾಗೆ ಹಲವು ವಿಪಕ್ಷಗಳಿಗೆ ಸರ್ಕಾರ ದಿಢೀರಂತ ಡಿಲಿಮಿಟೇಷನ್ ಬಿಲ್ ಅನ್ನ ತಂದು ಬಿಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅದನ್ನ ಚರ್ಚೆಗೆ ತರಲೇಬೇಕು ಅಂತ ಒತ್ತಾಯ ಕೂಡ ಮಾಡ್ತಿವೆ. ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬೇಗ ಜಾರಿಗೆ ತರೋಕೆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿದ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಬಿದ್ದು ಹೋಗಿತ್ತು. ಲೋಕಸಭೆಯಲ್ಲಿ ಅಗತ್ಯ ಇದ್ದ 3/2 ಬಹುಮತ ಸಿಕ್ಕಿರಲಿಲ್ಲ. ಆದರೆ ಅದಾದ ಬಳಿಕ ರಾಷ್ಟ್ರ ರಾಜಕಾರಣದ ಸಮೀಕರಣ ಬದಲಾಗಿದೆ. ಅಂದು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಮತ ಹಾಕಿದ್ದ ವಿಪಕ್ಷಗಳಲ್ಲೀಗ ಬಿರುಕು ಕಾಣಿಸ್ಕೊಳ್ತಾ ಇದೆ. ಉದಾಹರಣೆಗೆ ಶರದ್ ಪವಾರ್ ನೇತೃತ್ವದ NCP ಸರಿಯಾದ ಷರತ್ತುಗಳನ್ನು ಒಪ್ಪಿದ್ರೆ ಡಿಲಿಮಿಟೇಷನ್ ಮಸೂದೆಗೆ ಬೆಂಬಲ ಕೊಡಬಹುದು ಅಂತ ಹೇಳಿದೆ. 9 ಸಂಸದರು, YRCP 4 ಸಂಸದರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ. ಹೊಸದಾಗಿ ಆಪರೇಷನ್ ಆಗಿ ಹುಡ್ಕೊಂಡಿರೋ TMC ರೆಬೆಲ್ ಗುಂಪು 20 ಸಂಸದರು, UBT ಶಿವಸೇನೆಯ ಉದ್ಧವ್ ಠಾಕ್ರೆ ಗುಂಪು 6 ಸಂಸದರು, ಇವರು ಕೂಡ ಡಿಲಿಮಿಟೇಷನ್ಗೆ ಜೈ ಅಂತ ಹೇಳಿದ್ದಾರೆ. ಜೊತೆಗೆ ಹಿಂದಿನ ಬಾರಿ ಒಟ್ಟಾಗಿ ಬಿಲ್ ತಡೆದಿದ್ದ DMK ಸೇರಿದ ಹಾಗೆ ಕೆಲ ವಿರೋಧ ಪಕ್ಷಗಳು ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ವೋಟಿಂಗ್ ದಿನ ಆಬ್ಸೆಂಟ್ ಆಗಬಹುದು ಅನ್ನೋ ವಾತಾವರಣ ಇದೆ. ಹೀಗಾಗಿ ಬಹಳ ತಜ್ಞರು ಸರ್ಕಾರ ಸಡನ್ ಆಗಿ ಡಿಲಿಮಿಟೇಷನ್ ಬಿಲ್ ತಂದು ಪಾಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಬಿಲ್ ಏನಾದರೂ ಬಂದರೆ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಹೊಸತಾಗಿ ಬರುತ್ತೆ. ಓಕೆ, ಇಷ್ಟು ಮಾತ್ರ ಅಲ್ಲ, ಸರ್ಕಾರ ಅಧಿಕೃತವಾಗಿ ಡಿಕ್ಲೇರ್ ಮಾಡಿರೋ 7 ಪವರ್ಫುಲ್ ಬಿಲ್ಗಳು ಕೂಡ ಸಾಮಾನ್ಯದಲ್ಲ. ಅವುಗಳನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದರಲ್ಲಿ ಅತಿ ಮುಖ್ಯವಾಗಿರೋದು FCRA ತಿದ್ದುಪಡಿ ಮಸೂದೆ. ಅಂದ್ರೆ ಭಾರತದಲ್ಲಿರೋ ಕೆಲ NGOಗಳು ಹಾಗೂ ಸಂಸ್ಥೆಗಳಿಗೆ ಬರೋ ವಿದೇಶಿ ಫಂಡಿಂಗ್ ಅನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡೋಕೆ ಸರ್ಕಾರ ಬಿಡ್ತಿರೋ ಬ್ರಹ್ಮಾಸ್ತ್ರ. FCRA ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ನಾವು ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ಯಾವುದೇ NGO ಅಥವಾ ಸಂಸ್ಥೆ ವಿದೇಶದಿಂದ ಹಣವನ್ನು ಪಡಿಬೇಕಾದ್ರೆ ಯಾವ ದೇಶದಿಂದ ಎಷ್ಟು ಹಣ ಬಂತು, ಅದನ್ನು ಯಾವ ಕೆಲಸಕ್ಕೆ ಬಳಸಬೇಕು ಅನ್ನೋದನ್ನು ನಿಯಂತ್ರಿಸೋ ಕಾನೂನಿದು. ಆದರೆ ಇದು ಹೊಸದಾಗಿ ತಂದಿರೋ ಬಿಲ್ ಅಲ್ಲ. ಈ ವರ್ಷದ ಮಾರ್ಚ್ನಲ್ಲೇ ಲೋಕಸಭೆಯಲ್ಲಿ ಮಂಡನೆಯಾಗಿತ್ತು. ಈಗ ಮುಂಗಾರು ಅಧಿವೇಶನದಲ್ಲಿ ಅದನ್ನು ಪಾಸ್ ಮಾಡಿಸೋಕೆ ಸರ್ಕಾರ ರೆಡಿ ಆಗ್ತಾ ಇದೆ. ಇದನ್ನು ತರೋಕೆ ಏನ್ ಕಾರಣ? ಸರ್ಕಾರದ ಪ್ರಕಾರ ಕೆಲ ಸಂಸ್ಥೆಗಳು ವಿದೇಶಿ ಹಣವನ್ನ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಬಳಸಿದ ಪ್ರಕರಣಗಳು ಸಿಕ್ಕಿವೆ. ಅದರಲ್ಲೂ ಕೂಡ ಡೆಮಾಕ್ರಸಿ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನ ಪಡೋದು, ಚುನಾವಣೆ ಮೇಲೆ, ಮತಾಂತರದಂತ ವಿಚಾರಗಳು, ಸಮಾಜಘಾತುಕ ಚಟುವಟಿಕೆಗಳು ಇತ್ಯಾದಿ ಇತ್ಯಾದಿ. ಹಾಗಾಗಿ ಟೈಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರಲ್ಲೂ ಕೂಡ ಈ ಬಿಲ್ ನಲ್ಲಿರೋ ಒಂದು ರೂಲ್ ಇದೆಯಲ್ಲ, NGOಗಳ ನಿದ್ದೆಗೆಡಿಸಿದೆ. ಅದೇನು ಅಂದ್ರೆ, ಒಂದು ವೇಳೆ NGOದ FCRA ಲೈಸೆನ್ಸ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಅಥವಾ ಅವರು ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳ್ಳದೆ ಹೋದರೆ ಆ NGOದ ವಿದೇಶಿ ಹಣ ಮತ್ತು ಆ ಹಣದಿಂದ ಅವರು ಖರೀದಿ ಮಾಡಿರೋ ಆಸ್ತಿ, ಕಟ್ಟಡ ಯಾವುದೇ ಇದ್ರೂ ಕೂಡ ನೇರವಾಗಿ ಸರ್ಕಾರ ತಾನು ತಗೋಬಹುದು ಅದನ್ನ. ಇದೇ ಕಾರಣಕ್ಕೆ ಅಮೆರಿಕದಿಂದಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ. ಅಗೇನ್ ಪೂರ್ಣ ಮಾಹಿತಿಗೆ ಈ ವಿಡಿಯೋ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಸ್ನೇಹಿತರೆ, 7 ಬಿಲ್ಗಳ ಪೈಕಿ 2ನೇದು ಮುಖ್ಯವಾಗಿರೋದು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಮಸೂದೆ. ವಂದೇ ಮಾತರಂ ಬಿಲ್ 1971ರ ರಾಷ್ಟ್ರೀಯ ಗೌರವ ಅಪಮಾನ ತಡೆ ಕಾಯ್ದೆ ಇತ್ತಲ್ಲ, ಅದರ ಅಡಿಯಲ್ಲಿ ಈಗ ಆಲ್ರೆಡಿ ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದ್ರೆ ಶಿಕ್ಷೆ ವಿಧಿಸುವ ಅವಕಾಶ ಇದೆ. ಮುಂಚೆನೇ ಇತ್ತು ಇದು.
ಆದರೆ ಈಗ ಸರ್ಕಾರ ತರ್ತಿರೋ ಹೊಸ ತಿದ್ದುಪಡಿ ಮಸೂದೆಯಲ್ಲಿ ವಂದೇ ಮಾತರಂ ಗೀತೆಗೂ ಆ ಸ್ಟೇಟಸ್ ಅನ್ನ ಕೊಡ್ತಾ ಇದ್ದಾರೆ, ಆ ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಇನ್ಮುಂದೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಹೇಗೆ ಅಪಮಾನ ಮಾಡೋ ಹಾಗಿಲ್ವೋ ವಂದೇ ಮಾತರಂ ಗೀತೆಗೂ ಅಪಮಾನ ಮಾಡೋ ಹಾಗಿಲ್ಲ. ಮಾಡಿದ್ರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ ದಂಡವನ್ನ ಕೂಡ ವಿಧಿಸೋಕೆ ಬಿಲ್ನಲ್ಲಿ ಅವಕಾಶ ಇರುತ್ತೆ. ಏನೋ ಈ ಅಧಿವೇಶನದಲ್ಲಿ ಚರ್ಚೆಯಾಗಲಿರೋ ಮತ್ತೆರಡು ಬಿಲ್ಗಳು ದೇಶದ ಆರ್ಥಿಕತೆ ಮತ್ತು ಲಕ್ಷಾಂತರ ಸಣ್ಣ ಉದ್ಯಮಗಳಿಗೆ ನೇರವಾಗಿ ಸಂಬಂಧಪಟ್ಟಿರುವಂಥವು. ಒಂದು ಆದಾಯ ತೆರಿಗೆ ತಿದ್ದುಪಡಿ ಮಸೂದೆ, ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಿಲ್, ಮತ್ತೊಂದು MSME ಅಭಿವೃದ್ಧಿ ತಿದ್ದುಪಡಿ ಮಸೂದೆ. ಮೊದಲಿಗೆ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆ ಬಗ್ಗೆ ನೋಡೋದಾದ್ರೆ, ಇದು ನಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಬದಲಿಸೋ ಬಿಲ್ ಅಲ್ಲ, ಬದಲಿಗೆ ಜೂನ್ ತಿಂಗಳಲ್ಲಿ ತಂದಿದ್ದ ಆರ್ಡಿನೆನ್ಸ್ ಅನ್ನ ಈಗ ಕಾನೂನಾಗಿ ಪರಿವರ್ತಿಸೋಕೆ ಸರ್ಕಾರ ಮುಂದಾಗಿದೆ. ಈ ತಿದ್ದುಪಡಿಯ ಮುಖ್ಯ ಉದ್ದೇಶ ಭಾರತದ ಸಾಲದ ಮಾರುಕಟ್ಟೆಯನ್ನ, ಸಾವರಿನ್ ಡೆಟ್ ಮಾರ್ಕೆಟ್ ಅನ್ನ ಜಾಗತಿಕ ಮಟ್ಟದಲ್ಲಿ ಬಲಪಡಿಸೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದರೆ FIIಗಳು ಹಾಗೂ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಭಾರತದ ಸರ್ಕಾರಿ ಬಾಂಡ್ಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುವಂತೆ ಪ್ರೋತ್ಸಾಹಿಸೋದು. ಇದಕ್ಕಾಗಿ ನಿರ್ದಿಷ್ಟ ಸರ್ಕಾರಿ ಬಾಂಡ್ಗಳಿಂದ ಸಿಗೋ ಬಡ್ಡಿ ಮತ್ತು ಕ್ಯಾಪಿಟಲ್ ಗೇನ್ಸ್ ಮೇಲೆ ತೆರಿಗೆ ವಿನಾಯಿತಿ ಕೊಡಲಾಗ್ತಿದೆ. ಇದು ಬಂದ್ರೆ ದೇಶಕ್ಕೆ ಹೆಚ್ಚಿನ ಡಾಲರ್ನ ಹರಿವು ಸಿಗುತ್ತೆ, ರೂಪಾಯಿ ಮೌಲ್ಯ ಸ್ಥಿರವಾಗಿಡೋಕೆ ಇದರಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎರಡನೆಯದ್ದು MSME ಅಭಿವೃದ್ಧಿ ತಿದ್ದುಪಡಿ ಮಸೂದೆ. ಇದು ದೇಶದ ಸುಮಾರು 6 ಕೋಟಿಗೂ ಅಧಿಕ MSMEಗಳಿಗೆ ತುಂಬಾ ಮುಖ್ಯವಾಗಿರೋ ಬಿಲ್. ಗಮನಿಸಿ, ಸಣ್ಣ ವ್ಯಾಪಾರಿಗಳು ಅಥವಾ MSMEಗಳು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸರಕು ಅಥವಾ ಸೇವೆಗಳನ್ನ ಪೂರೈಕೆ ಮಾಡ್ತಾರೆ. ಆದರೆ ಅವರಿಗೆ ಸಕಾಲಕ್ಕೆ ಹಣ ಪೇ ಆಗಲ್ಲ, ತಿಂಗಳುಗಟ್ಟಲೆ ವಿಳಂಬ ಆಗುತ್ತೆ. ಅದರಿಂದ ಸಣ್ಣ ವ್ಯಾಪಾರಿಗಳ ಕ್ಯಾಶ್ ಫ್ಲೋ ಮೇಲೆ ಭಾರಿ ಪರಿಣಾಮ ಆಗುತ್ತೆ. ಈ ಬಿಲ್ನಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಆ ಡಿಲೇ ಆದ ಪೇಮೆಂಟ್ಸ್ ಅನ್ನ ಕ್ವಿಕ್ ಆಗಿ ಇತ್ಯರ್ಥಪಡಿಸೋಕೆ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಪವರ್ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಉದ್ಯಮ ಸ್ನೇಹಿ ವಾತಾವರಣ ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಹೆಚ್ಚಿನ ಮಹತ್ವ ಕೊಡಲಾಗ್ತಿದೆ. ಈ ಬಿಲ್ ಪಾಸ್ ಆದರೆ ಸಣ್ಣ ವ್ಯಾಪಾರಿಗಳಿಗೆ ಸಕಾಲಕ್ಕೆ ಪೇಮೆಂಟ್ ಸಿಗುತ್ತೆ, ಅದು ಇನ್ನಷ್ಟು ಕನ್ಫರ್ಮೇಷನ್ ಸಿಗುತ್ತೆ, ಅವರ ವ್ಯಾಪಾರಕ್ಕೆ ಬೂಸ್ಟ್ ಸಿಗುತ್ತೆ. ಹಾಗೆ ಈ ಅಧಿವೇಶನದ ಉಳಿದ 2 ಪ್ರಮುಖ ಮಸೂದೆ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇವು ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಆಡಳಿತಾತ್ಮಕ ಡೇಟಾ ನಿರ್ವಹಣೆಗೆ ಸಂಬಂಧಪಟ್ಟಿರುವು. ಮೊದಲನೇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ. ಗಮನಿಸಿ, ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇರೋ ಕೇಸ್ಗಳ ಸಂಖ್ಯೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿದೆ. ರಾಷ್ಟ್ರೀಯ ನ್ಯಾಯಾಂಗ ದತ್ತಾಂಶ ಗ್ರಿಡ್ ಪ್ರಕಾರ ಸುಮಾರು 92,000ಕ್ಕೂ ಅಧಿಕ ಕೇಸ್ಗಳು ಇನ್ನು ಇತ್ಯರ್ಥವಾಗದೆ ಉಳಿದಿವೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಈ ವರ್ಷದ ಮೇ ತಿಂಗಳಲ್ಲಿ ಒಂದು ಆರ್ಡಿನೆನ್ಸ್ ಅನ್ನು ಹೊರಡಿಸಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನ 33ರಿಂದ 37ಕ್ಕೆ ಅಂದರೆ ಮುಖ್ಯ ನ್ಯಾಯಮೂರ್ತಿ ಸೇರಿದ ಹಾಗೆ 38ಕ್ಕೆ ಹೆಚ್ಚಿಸಿತ್ತು. ಈಗ ಅದೇ ಆರ್ಡಿನೆನ್ಸ್ ಅನ್ನ ಸಂಸತ್ತಿನ ಅನುಮೋದನೆ ಪಡೆದು ಕಾನೂನಾಗಿ ಪರಿವರ್ತಿಸೋಕೆ ಮುಂದಾಗ್ತಿದ್ದಾರೆ. ಸರ್ಕಾರದ ಪ್ರಕಾರ ಜಡ್ಜ್ಗಳ ಸಂಖ್ಯೆ ಹೆಚ್ಚಾದರೆ ಹೆಚ್ಚಿನ ಬೆಂಚ್ಗಳನ್ನು ರಚಿಸಬಹುದು, ಸಾಂವಿಧಾನಿಕ ಪೀಠಗಳು ಕೂಡ ಹೆಚ್ಚಿನ ಸಮಯ ಕಾರ್ಯನಿರ್ವಹಿಸಬಹುದು, ಸಾಂವಿಧಾನಿಕ ಪೀಠದಲ್ಲಿ ಹೆಚ್ಚಿನ ಜಡ್ಜ್ಗಳ ವಾಯ್ಸ್ ಕೂಡ ಬರುತ್ತೆ ಅಂತ. ಇದರಿಂದ ಪ್ರಕರಣಗಳ ಇತ್ಯರ್ಥ ಕೂಡ ಬೇಗ ಆಗಬಹುದು ಅಂತ 2019 ನಂತರ ಸಂಸತ್ತು ಮಾಡುತ್ತಿರೋ ಮೊದಲ ದೊಡ್ಡ ವಿಸ್ತರಣೆ ಇದು. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ. ಇದು ನಿಮ್ಮ ದೈನಂದಿನ ಬದುಕಿಗೆ ನೇರವಾಗಿ ಕನೆಕ್ಟ್ ಆಗೋ ಬಿಲ್. ಇದರ ಉದ್ದೇಶ ಸಿಸ್ಟಮ್ನ ಪೂರ್ತಿ ಡಿಜಿಟಲೈಸ್ ಮಾಡೋದು. ಈಗ ಏನಾಗುತ್ತೆ ಅಂದ್ರೆ, ಜನನ ಅಥವಾ ಮರಣ ಸಂಭವಿಸಿದರೆ ಸ್ಥಳೀಯ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ದಾಖಲಿಸಬೇಕು. ಆದರೆ ಕೆಲವೊಮ್ಮೆ ವಿಳಂಬ ಆಗುತ್ತೆ, ಡೇಟಾ ಅಪ್ಡೇಟ್ ಆಗೋಕೆ ತಿಂಗಳುಗಟ್ಟಲೆ ಟೈಮ್ ತಗೊಳುತ್ತೆ. ಈ ಹೊಸ ತಿದ್ದುಪಡಿಯಿಂದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ರಾಷ್ಟ್ರೀಯ ಮಟ್ಟದ ಡೇಟಾಬೇಸ್ ಅನ್ನು ನಿರ್ವಹಣೆ ಮಾಡ್ತಾರೆ. ರಾಜ್ಯಗಳು ಮತ್ತು ಸ್ಥಳೀಯ ರಿಜಿಸ್ಟ್ರಾರ್ಗಳು ಈ ಡೇಟಾವನ್ನು ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬೇಕು. ಅಷ್ಟೇ ಅಲ್ಲ, ಈ ಡಿಜಿಟಲ್ ಜನನ ಪ್ರಮಾಣ ಪತ್ರವನ್ನೇ ಮುಂದೆ ಶಾಲೆ ಪ್ರವೇಶಕ್ಕೆ, ವೋಟರ್ ಲಿಸ್ಟ್ ಸೇರ್ಪಡೆಗೆ, ಸರ್ಕಾರಿ ನೌಕರಿಗಳಿಗೆ ಪ್ರಾಥಮಿಕ ಪುರಾವೆಯಾಗಿ ಬಳಕೆ ಮಾಡ್ತಾರೆ. ಒಟ್ಟಾರೆಯಾಗಿ ಕಾಗದದ ಕೆಲಸಗಳನ್ನು ಕಮ್ಮಿ ಮಾಡಿ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ತರೋಕೆ ಸರ್ಕಾರ ಈ ಪ್ಲಾನ್ ಮಾಡಿದೆ. ಸ್ನೇಹಿತರೆ, ಈ ಅಧಿವೇಶನದಲ್ಲಿ ತರ್ತಾ ಇರೋ ಈ 7 ಬಿಲ್ಗಳು ಅಭಿವೃದ್ಧಿ ಮತ್ತು ಆಡಳಿತದ ದೃಷ್ಟಿಯಿಂದ ತುಂಬ ಕ್ರಿಟಿಕಲ್ ಅಂತಾನೆ ಹೇಳ್ಬೋದು ನಾವು. ಆದರೆ ಈ ಎಲ್ಲ ಕಾನೂನುಗಳನ್ನು ಪಾಸ್ ಮಾಡಿಸೋಕೆ, ಅದರಲ್ಲೂ ಕೂಡ ಡಿಲಿಮಿಟೇಷನ್ ವಿಚಾರದಲ್ಲಿ ಸರ್ಕಾರಕ್ಕೆ ಬೇಕಾದ ಸಂಖ್ಯಾಬಲ ಸಿಗುತ್ತಾ? ವಿಪಕ್ಷಗಳ ಗಲಾಟೆ ನಡುವೆ ಸಂಸತ್ನ ಕಲಾಪ ಹೇಗಿರುತ್ತೆ ಅನ್ನೋದು ಈಗಿರೋ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ನಾವು ತಲುಪಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ, ಹಾಗೆ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ಸ್ ಆಗೋದನ್ನ, ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ಜಾಯಿನ್ ಆಗೋದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.